ಮಂಕಣಗಳು ಬಿಜೆಪಿ ಕ್ಯಾಂಡಿಡೇಟ್ ಆಗಕ್ಕೆ ಹೆಲ್ಪ್ ಆಯ್ತು, ಏಣಿ ಆಯ್ತು ಅಂತ ಹೇಳ್ತೀನಿ ಕೇಳಿ. 2008ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನು ಜಾಯ್ನ್ ಆಗಿದ್ರು. ಆ ಸಂದರ್ಭದಲ್ಲಿ BJP ರೂಲಿಂಗ್ ಬಂತು, ಕಾಂಗ್ರೆಸ್ ಪ್ರತಿಪಕ್ಷವಾಯಿತು, ಮುಖ್ಯ ಪ್ರತಿಪಕ್ಷವಾಯಿತು. ಆ ಸಂದರ್ಭದಲ್ಲಿ ಸಂಸದೀಯ ಪಕ್ಷದ ನಾಯಕನಾಗಿ ಖರ್ಗೆ ಅವ್ರನ್ನ ಆಯ್ಕೆ ಮಾಡಿದರು. ನಾನಾಗ ಬರ್ದೆ ಸಿದ್ದರಾಮಯ್ಯನವರು 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದರು, ಫೈನಾನ್ಸ್ ಮಿನಿಸ್ಟರ್ ಆಗಿ ಒಂದು ಸರ್ಪ್ಲಸ್ ಬಜೆಟ್ ಕೊಟ್ಟಂಥವ್ರು, ಆಡಳಿತ ಅನುಭವ ಇದೆ. ಅಂತಹ ವ್ಯಕ್ತಿ ಸೂಕ್ತ ಪ್ರತಿಪಕ್ಷದ ನಾಯಕರಾಗ್ತಾರೆ. ಅವರಿಗೆ ಪ್ರತಿಪಕ್ಷದ ನಾಯಕರು ಕೊಡಬೇಕಿತ್ತು, ಎಡ್ಡಿಗೆ ಸಡ್ಡು ಹೊಡೆಯಲು ಒಬ್ಬ ಸಿದ್ದು ಬೇಕಿತ್ತು ಬರೆದಿದ್ದೆ. ಆವಾಗ ನಾ ಕಾಂಗ್ರೆಸ್ ಪಕ್ಷದ ವಕ್ತಾರಾಗಿದ್ನ, ಕಾಂಗ್ರೆಸ್ ಪಕ್ಷ ಟಿಕೆಟ್ ತಗೊಳ್ತಿದ್ನ. ಇನ್ನೂ ಒಂದು ವಿಚಾರ ಇದೆ 2000 ಮಾತಾಡ್ತಾ ಇದಾರಲ್ರಿ ನಿಮ್ಮ ನಾಯಕರಿದ್ದಾರೆ, ಉತ್ತರ ಕೊಡ್ತಾರೆ, ಸುಮ್ಮನೆ. ಆಮೇಲೆ ಮಾತಾಡ್ತಾ ಇದಾರಲ್ರಿ, ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಗೇನು ಸಮಯ ಅವ್ರು ಮಾತಾಡ್ತಾ ಇದ್ದಾರೆ ತಡ್ರಿ, ಆಮೇಲೆ ನೀವು ಮಾತಾಡಕ್ಕೆ. 2010 ಪ್ರಾರಂಭದಲ್ಲಿ ನಾನೊಂದು ಆರ್ಟಿಕಲ್ ಬರೆದೆ. ಸೋನಿಯಾ ಗಾಂಧಿ ಅವರು ಯಾವ ರೀತಿ ಒಂದು ಪಕ್ಷವನ್ನು ಎಲ್ಲದನ್ನು ಒಂದು ವ್ಯವಸ್ಥೆನ ಸರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ 6 ವರ್ಷಗಳಲ್ಲಿ ಆಕೆ ನಮಗೆ ಆಪ್ತರಾದರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊಗಳಿ ಕೂಡ ಬರ್ದಿದ್ದೆ ನಾನು. ಹೌದು. ಆಗ ಸೋನಿಯಾ ಗಾಂಧಿ ಅವ್ರ ಪಕ್ಷದಲ್ಲಿ ನಾನು ಟಿಕೆಟ್ ತೊಳಕ್ಕೆ ಅಂತ ಬರ್ದಿದ್ದೆ ಅಂತ ನೀವು ಯಾಕೆ ಹೇಳಿಲ್ಲ? ಹಾಗಾದ್ರೆ ಅಲ್ಲ, ನಿಮ್ಗೆ ಕಾಂಗ್ರೆಸ್ ಟಿಕೆಟ್ ಯಾಕೆ ಸಿಗಲಿಲ್ಲ? ಸೋನಿಯಾ ಗಾಂಧಿ ಅವ್ರನ್ನ ಹೋಗ್ಲಿ ಬರ್ದಿದ್ದಾರೆ, ಸಿದ್ದರಾಮಯ್ಯ ಅವ್ರನ್ನ ಪ್ರತಾಪ್ ಸಿಂಹ ಕೇಳಿ. ಅವ್ರ ಟಿಕೆಟ್ಗೆ ಅರ್ಜಿ ಹಾಕಿರ್ಲಿಲ್ಲ, ಅವರು ಮೋದಿ ಅವರ ವಿರುದ್ಧ ಬರ್ದಿದ್ದಾರೆ, ಯಡಿಯೂರಪ್ಪ ಅವ್ರ ವಿರುದ್ಧ ಬರ್ದಿದ್ದಾರೆ. ಈಗ ಏನಾಗುತ್ತಂತ ಹೇಳಿದ್ರೆ ನೇರವಾಗಿ ಒಂದು ನಿಮಿಷ ಅಲ್ಲ, ಒಬ್ಬ ನಾನು ವ್ಯಕ್ತಿ ನಿಷ್ಠೆನ ಯಾವತ್ತು ಮಾಡ್ಕೊಂಡು ಬಂದಿಲ್ಲ. ಅದೇ ರೀತಿ ಕಪಿಲ್ ಸಿಬಲ್ ಅವ್ರು ಇರ್ಬೋದು, ಚಿದಂಬರಂ ಇರ್ಬೋದು, ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವವನ್ನು ಇಟ್ಕೊಂಡು ಆಪರೇಷನ್ ಗ್ರೀನ್ ಅಂಟ್ ಆದಾಗ ಈ ಡೀಮ್ಡ್ ಯೂನಿವರ್ಸಿಟಿಗಳನ್ನೆಲ್ಲ ಬ್ಯಾನ್ ಮಾಡಿದಾಗ ನಾನು ಬರ್ದಿದ್ದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಭ್ರಷ್ಟಾಚಾರಗಳು 2009 ನಂತರ ಹೊರಗಡೆ ಬರ್ಲಿಕ್ಕೆ ಶುರುವಾದವು. ಆಗ ಅದನ್ನು ನಾನು ವಿರೋಧ ಮಾಡಿ ಕೂಡ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ವಿಷಯಕ್ಕೆ ಬನ್ನಿ. ಇವತ್ತು ಕರ್ನಾಟಕದಲ್ಲಿ ಒಂದು ದಯವಿಟ್ಟು ನೀವು ಕೂಗ್ಬೇಡಿ, ನಾನು ಉತ್ತರ ಕೂಡ ಸಮರ್ಥ ಇದ್ದೀನಿ. ಅವರೇನೋ ಕೂಗ್ತಾರೆ ಅಂದ್ರೆ ನೀವು ಕೂಗ್ಬೇಡಿ ಹೇಳಿ. ಬಳ್ಳಾರಿ ರೆಡ್ಡಿ ಬ್ರದರ್ಸ್ ವಿರುದ್ಧ ಇಡೀ ಕರ್ನಾಟಕದಲ್ಲೇ ಒಂದು ಮೈನಿಂಗ್ ಮಾಫಿಯಾ ಅಂತ ಬುಕ್ ಬರ್ದವನು ಏಕೈಕ ಪತ್ರಕರ್ತ ಪ್ರತಾಪ್ ಸಿಂಹ ಮಾತ್ರ. ಅವ್ರ ಜೊತೆ ಹೋದ್ರಲ್ಲ, ಅದೇ ಬಳ್ಳಾರಿ ರೆಡ್ಡಿ ಜೊತೆ ಹೋಗ್ತಾ ಇದ್ರಿ, ಈಗ ಓಟ್ ಕೊಡಿ ಅಂತ ಹೇಳಿ ವಿಷಯ ಕೇಳಿ. ಅದೇ ಬಳ್ಳಾರಿ ರೆಡ್ಡಿ ಜೊತೆ ಪ್ರತಾಪ್ ಸಿಂಹ ಓಟ್ ಕೇಳ್ತಾ ಇದಾರೆ ನೋಡಿಲ್ಲ. ನೀವು ಬರೆಯೋದೊಂದು ಓಟ್ ಕೇಳೋದೊಂದಾ? ಲಕ್ಷ್ಮಣ ಸರಿ, 1 ನಿಮಿಷ ಮಾತಾಡ್ಲಿಕ್ಕೆ ನೀವು ಅವಕಾಶ ಕೊಡಿ. ಬರೆಯೋದೊಂದು ಮಾಡೋದೊಂದು ಅನ್ನೋದಕ್ಕೆ ನಾನು ಲಕ್ಷ್ಮಣ್ ಉಗಾರ ಅಲ್ಲ. ಪ್ರತಾಪ್ ಸಿಂಹಕ್ಕೆ ಎದೆ ತಟ್ಕೊಂಡು ಹೇಳಕ್ಕೆ ಲಕ್ಷ್ಮಣ್ ಉಗಾರ ಯಾವತ್ತು ಪ್ರತಾಪ್ ಸಿಂಹ ಸಾಧ್ಯ ಇಲ್ಲ. ಹೇಳ್ತೀನಿ ಕೇಳಿ. ಬರೆಯೋದೊಂದು ಮಾಡೋದೊಂದಲ್ಲ. ಪ್ರತಾಪ್ ಸಿಂಹ ಅವರೇ, ಇವರು ಲಕ್ಷ್ಮಣ್ ವಿಚಾರದಲ್ಲಿ ನಾವು ಯಾವ ರೀತಿ ಮಾತಾಡಬಾರ್ದು. ನಾನು ಲಕ್ಷ್ಮಣ್ ಹೂಗಾರಲ್ಲ ಅಂದ್ರಲ್ಲ, ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಿ. ಒಂದು ಪಕ್ಷದಲ್ಲೇ ಸುಮ್ಮನೆ ಕೂತ್ಕೊಳ್ರಿ ಫಸ್ಟ್ ಸ್ವಲ್ಪ ಸ್ವಲ್ಪ ದಯವಿಟ್ಟು ಇರಿ. ನೋಡಿ ಸ್ವಲ್ಪ ಸುಮ್ಮನೆ ಉತ್ತರ ಕೊಡ್ತಾರೆ ಅವರು. ವಿಚಾರಕ್ಕೆ ಬಂದಿದ್ದಾರೆ, ಸುಮ್ಮನೆ ಮಾತಾಡಕ್ ಬಿಡ್ರಿ. ಪ್ರತಾಪ್ ಸಿಂಹ ಅವರೇ, ನೀವು ಒಂದು ಪಕ್ಷದ ಕ್ಯಾಂಡಿಡೇಟು, ನನಗೆ ಕೇಳೋ ರೈಟ್ ಇದೆ.
ನೀವು ರೆಡ್ಡಿಗಳ ವಿರುದ್ಧ ಬರ್ತಿದ್ರೆ ರೆಡ್ಡಿಗಳ ಜೊತೆ ಹೋಗ್ತಾ ಇದ್ರೆ ನಿಮ್ ನೈತಿಕತೆ ಇಲ್ವಾ ಅಂತ ಕೇಳ್ತೇನೆ. ನನಗೆ ಹಕ್ಕಿದೆ, ನನಗೂ ಕೂಡ ವಾಪಸ್ ರಿಟಾಲಿಯೇಟ್ ಮಾಡುವಂತ ಅಧಿಕಾರ ನನಗೂ ಇದೆ. ಒಬ್ಬ ಪಕ್ಷ ಹಾಗಾದ್ರೆ ಲಕ್ಷ್ಮಣ ಹೂಗಾರ್ ಏನು ಅಂತ ನಾನು ಯಾವ ಪಾರ್ಟಿ ಟಿಕೆಟ್ ಕೇಳಿಲ್ಲ. ನೀವು ನಾನು ಯಾವ ಪಾರ್ಟಿ ಟಿಕೆಟ್ ಕೇಳಿಲ್ಲ. ಪತ್ರಕರ್ತ, ನಾನು ಪತ್ರಕರ್ತ, ನಾನು ಯಾವ ಪಾರ್ಟಿ ಟಿಕೆಟ್ ಕೇಳಿಲ್ಲ. ಪತ್ರಕರ್ತ ಅಂತ ಬಾಯಿ ಬಂದ ಮಾತಾಡಕ್ಕೆ ನಾನು ಯಾವ ಪಾರ್ಟಿ ಟಿಕೆಟ್ ಕೇಳಿಲ್ಲ. ಬಾಯಿ ಬಂದ ಮಾತಾಡೋದಿಲ್ಲ. ಪತ್ರಕರ್ತ ಸರಿಯಾ? ಒಬ್ಬ ಪತ್ರಕರ್ತನಾದವ್ರಿಗೆ ನಿಮಗೆ ಹಾಗೆ ಕೇಳುವ ಅಧಿಕಾರ ಇದೆ. ನಾನು ವಾಪಸ್ ರಿಟಾಲಿಯೇಟ್ ಮಾಡೋ. ಆಮೇಲೆ ಸತ್ಯಕ್ಕೆ ದೂರವಾದ ನೀವು ಇಂಥ ಪಕ್ಷದಿಂದ ನಿಂತಿದ್ದೀರಲ್ಲ, ಇದ್ರ ಬಗ್ಗೆ ಏನ್ ಸಮರ್ಥನೆ ಕೊಡ್ತೀರಿ ಅಂತ ನೀವು ಕೇಳಿ. ತನ್ವೀರ್ ಸೇಠ್ ಅವರೇ, 2014 ಮಹಾಯುದ್ಧ, ಕಾಂಗ್ರೆಸ್ ಪಕ್ಷದ UPA ಸರ್ಕಾರ 10 ವರ್ಷಗಳಲ್ಲಿ ಮಾಡಿದಂಥ ಹಗರಣಗಳು, ಜೈಲಿಗೆ ಹೋಗಿದ್ದು ಎಲ್ಲವನ್ನು ಇಟ್ಕೊಂಡು ಜನರ ಹತ್ರ ಓಟ್ ಕೇಳ್ತೀರಾ ನೀವು? ನೋಡಿ, ಒಂದು ಕಳೆದ 5 ವರ್ಷಗಳಲ್ಲಿ ರಾಜ್ಯದಲ್ಲೂ ಸರ್ಕಾರ ನಡೀತು. ಯಾವ್ಯಾವ ಸಂದರ್ಭದಲ್ಲಿ UPA ಸರ್ಕಾರದಲ್ಲಿ ಭ್ರಷ್ಟಾಚಾರದ ಕೂಗು ಕೇಳಿಬಂತು, ತಕ್ಷಣ ಅವರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಆಗಿದೆ. ಎರಡನೇದು, 10 ವರ್ಷಗಳಲ್ಲಿ ಕೇವಲ ಹಗರವಾಗಿ ನಾವು ಬರೀ ಹಗರಣಗಳಾಯಿತು ಅನ್ನೋಕ್ಕಿಂತ 10 ಲಕ್ಷ ಕೋಟಿ ಮೇಲೆ ಇನ್ನೂ ನಮ್ಗೆ ಲೆಕ್ಕ ಸಿಗ್ತಾ ಇಲ್ಲ. ಅದು 10 ಲಕ್ಷ ಕೋಟಿ ಅಷ್ಟು ಹಗರಣಗಳಿದಾವೆ. ಹೆಸರುಗಳು ನೆನಪಾಗಲ್ಲ, ಅಷ್ಟು ಹೆಸರುಗಳಿದಾವೆ. ಲೆಕ್ಕ ನಿಮ್ಮ ಹತ್ರ ಇದ್ರೆ ನೀವು ಬಿಡುಗಡೆ ಮಾಡಬೇಕಾಗುತ್ತೆ. ಅಲ್ಲ, ಬಿಡುಗಡೆ ಆಗಿದಾವೆ. 2G ಇದೆ, ಕೇವಲ ಟೋಲ್ಗೇಟ್ ಇದೆ, ಕೇಳಿ ಕಾಮನ್ವೆಲ್ತ್ ಗೇಮ್ಸ್ ಇದೆ, ಆದರ್ಶ ಇದೆ ಅಂತ ಹೇಳ್ಬಿಟ್ರೆ ಆಗದೆ ಇರುವಂಥದ್ದು ಸಾಬೀತು ಆಗಬೇಕಾಗುತ್ತೆ. ಜೊತೆಗೆ ಈ 10 ವರ್ಷಗಳಲ್ಲಿ ತಂದಿರುವಂಥ ಅನೇಕ ಯೋಜನೆ, ಚವ್ಹಾಣ್ಗೆ ಟಿಕೆಟ್ ಕೊಡ್ತೀರಿ ನೀವು? ಇಲ್ಲ, ಅನೇಕ ಯೋಜನೆಗಳು ತಂದಿರುವಂಥದ್ದು ಇವತ್ತು ಜಾರಿಯಾಗಿರುವಂಥದ್ದು, ಅದನ್ನು ನಾವು ಮರಿಬಾರ್ದು. ಇವತ್ತು ರಾಷ್ಟ್ರದಲ್ಲೇ ಅಂದ್ರೆ ನೀವು ಹೇಳೋದು ಹೆಂಗಿದೆ, ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವಂಥದ್ದಕ್ಕೆ ಕೆಲಸ ಮಾಡ್ತೀನಿ. ಇಲ್ಲ, ನೋಡಿ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಎಲ್ಲರಿಗೂ ಸೇರಿ ಸರಾಸಗಟಾಗಿ ಎಲ್ಲರಿಗೂ ಹೇಳಕ್ಕಾಗಲ್ಲ. ನಾನು ಅದೇ ಪಕ್ಷದಲ್ಲಿ ಇದ್ದೀನಿ, ನನ್ನ ಮೇಲೆ ಆರೋಪ ಇದ್ರೆ ನೀವು ತೋರಿಸಿ. ನೀವು SM ಕೃಷ್ಣ ಇದ್ದಾಗ ಯಾವುದೋ ಒಂದು ಆರೋಪಕ್ಕೆ ನಾನು ತಲೆ ಯಾಕೆ ಬಾಕ್ಸ್ಲಿ? ಯಾರ ಮೇಲೆ ಆರೋಪ ಇದ್ದಾನೆ ಅವನು ಉಪ್ಪು ತಿಂದಿದ್ರೆ ನೀರು ಕುಡಿತಾನೆ. ನಮ್ಮಲ್ಲಿ ಏನಂದ್ರೆ ತಕ್ಷಣ ಅಶೋಕ್ ಚೌಹಾಣ್ನ ಕಿತ್ತಾಕಿದ್ದೀವಿ. ಅಲ್ಲೂ ಕಿತ್ತಾಕಿದ್ರು, ಯಡಿಯೂರಪ್ಪನವ್ರು ತೆಗೆದ್ರು. ಯಾವಾಗ ತೆಗೆದಿಲ್ವಾ? ಇದೆಲ್ಲ ನೋಡಿ, ವಿಚಾರಗಳು ಬಹಳ ನೇರವಾಗಿ ನಾವು ಚರ್ಚೆಗೆ ನಿಲ್ತ್ಕೋಬೇಕಾದ್ರೆ ಮಾಡಬೇಕಾಗುತ್ತೆ. ನಾವು ಇವತ್ತು 21ನೇ ಶತಮಾನದ ಪರಿಚಯ ಈ ದೇಶಕ್ಕೆ ಮಾಡಿಕೊಟ್ಟಂಥದ್ದು ರಾಜೀವ್ ಗಾಂಧಿ ಅವರು, ಮರಿಬಾರ್ದು ನಾವು. ಜೊತೆಗೆ 20 ಪೈಸೆ ಮಾತ್ರ ಜನರಿಗೆ ಹೋಗುತ್ತೆ ಅಂತ ಹೇಳಿದ್ರು, ಅದು ಮರಿಬಾರ್ದು ಕಾಂಗ್ರೆಸ್ನವರು. 80% ಜೋಬಿಗೆ ಹೋಗುತ್ತೆ, 20% ಜನರಿಗೆ ಹೋಗುತ್ತೆ ಅಂತ ರಾಜೀವ್ ಗಾಂಧಿ ಅವರು. ಇವತ್ತು 80% ಪೈಸೆ ಜೋಬಿಗೆ 20% ಜನರಿಗೆ ಹೋಗುತ್ತೆ ಅಂತ ರಾಜೀವ್ ಗಾಂಧಿ ಹೇಳಿದ್ರು. ಅಷ್ಟು ಮಾತ್ರ ಅವ್ರು ಹೇಳಿದ್ರು. ಆದ್ರೆ ಆ 85 ಪೈಸೆ ಉಳಿದಿದ್ದೇನಿದೆಯಲ್ಲ, ಅದು ಕೂಡ ಫಲಾನುಭವಿಗಳಿಗೆ ಹೋಗ್ಬೇಕು ಅಂತ ಹೋಗೋಕ್ ಮಾಡ್ತೀನಿ ಅಂತ ಮಾತ್ರ ಹೇಳಿಲ್ಲ. ನೋಡಿ, ಚರ್ಚೆ ಪ್ರಾರಂಭ ಆಗ್ಬೇಕಾದ್ರೆ ನೇರವಾಗಿ ಬಂದ್ಬಿಡೋಣ. ಮಾಡ್ತಾ ಇದ್ದಿಲ್ಲ. ಇವತ್ತೇನು ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ, ಒಂದು ನಿಮಿಷ ರೀ ರಾಜಣ್ಣ, ತಡ್ರಿ, ಇಲ್ರಿ ನಾ ಕೇಳ್ತೇನೆ ತಡ್ರಿ, ಯಾಕ್ರಿ ಟೆನ್ಷನ್ ಮಾಡ್ಕ ತಡ್ರಿ. 2014 ಲೋಕಸಭಾ ಚುನಾವಣೆ ದೇಶದಲ್ಲಿ ಇವತ್ತು ಪ್ರಾರಂಭವಾಗಿ ಈಗ ಒಂದು ಕಾವು ಏರ್ತಾ ಇದೆ. ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಅವರ ವಿಷನ್ ಏನು? ಕೇವಲ ಸ್ವಲ್ಪ ಸುಮ್ಗಿರ್ರಿ. ಯಶವಂತ್, ದಯವಿಟ್ಟು ಒಂದ್ ಸ್ವಲ್ಪ ತಾಳ್ಮೆ ಇರ್ರಿ. ಯಶವಂತ್, ಚಂದ್ರಶೇಖರ್ ಅವರೇ, ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ನಾವು ಈಗಾಗಲೇ ಅಧಿಕಾರಕ್ಕೆ ಬಂದ್ಬಿಟ್ಟಿವಿ ಅನ್ನುವಂಥ ಭ್ರಮೆಯಲ್ಲಿ ಹೇಳ್ತಾ ಇದ್ದಾರೆ. ದೇವೇಗೌಡರಿಗೆ ಈಗಲೂ ಕೂಡ ಒಂದು ಆಸೆ, ನಾನು ಪ್ರಧಾನಿ ಆಗ್ತೀನಿ, ನನಗೆ ಓಟ್ ಹಾಕಿ 10 ಸೀಟ್ ಗೆಲ್ಲಿಸಿ 12 ಸೀಟ್ ಗೆಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಹೊರಟಿದ್ದಾರೆ. ಅಂದರೆ JDS ಎಲ್ಲೊಂದು ಕಡೆ ಅಸ್ತಿತ್ವದ ಭಯ ಕಾಡ್ತಾ ಇದೆ ನಿಮಗೆ? JDSಗೆ ಯಾವ ಭಯನೂ ಇಲ್ಲ. ಅವ್ರವ್ರ ಪಕ್ಷದವರು ಅವರವರು ಕ್ಯಾನ್ವಾಸ್ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ದೇವೇಗೌಡರ ಅಭಿಲಾಷೆ ಏನಪ್ಪ ಅಂತ ಅಂದರೆ, ತೃತೀಯ ರಂಗ ಕೇಂದ್ರದಲ್ಲಿ
ಆಡಳಿತಕ್ಕೆ ಬರಬೇಕು. ಎಲ್ಲಿದೆ ತೃತೀಯ ರಂಗದು? ಮಾಡ್ತಾರೆ, ಅಲ್ಲಿ ಯಾವ ಕಡೆ ಇದೆ ಅದು? ಯಾವ ಬೇಕಾದ್ರೂ ಮಾಡ್ತಾರೆ. ಅದು ಯಾವ ಇವತ್ತು ನಾಳೆ ಬೆಳಿಗ್ಗೆ ಬೇಕಾದ್ರೂ ಮಾಡ್ಬೋದು. ಫಾಸ್ಟ್ ಫುಡ್ ಅದು ಮಾಡಕ್ಕೆ ಅಲ್ಲೆಲ್ಲ ಮಾಡು ಅದಲ್ರಿ, ಮನಸ್ಸುಗಳು ಒಂದಾಗಬೇಕು. ಏ ತಡ್ರಿ, ಇರಿ ಚಿತ್ರವಾಗಿದ್ರಪ್ಪ ಏ, ಮಾತಾಡ್ತಾ ಇದಾರೆ ಅವ್ರು, ಇರಿ ಮಾತಾಡ್ತಾ ಇದಾರೆ. ಏ ನೀವು ಕಾರ್ಯಕರ್ತರು ಹೇಳ್ದಂಗೆ ಮಾತಾಡ್ತಾ ಇದ್ರಲ್ರಿ. ನೋಡಿ ಏನಪ್ಪ ನೋಡಿ, ಹೇಳ್ರಿ ಹೇಳಿ. ಕಾಂಗ್ರೆಸ್ ಪಾರ್ಟಿನೂ ಆಡಳಿತ ಮಾಡಿದೆ, ಬಿಜೆಪಿನೂ ಆಡಳಿತ ಮಾಡಿದೆ. ದೇವೇಗೌಡರು ಪ್ರಧಾನಮಂತ್ರಿಯಾಗಿ ತೃತೀಯ ಅಂಗದ ಪ್ರಧಾನಮಂತ್ರಿಯಾಗಿ ಆಡಳಿತ ನಡೆಸಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಇರೇ ಕಾಂಗ್ರೆಸ್ ಸರ್ಕಾರದ ಮೇಲೂ ಹಗರಣಗಳಿದೆ. ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲಿಯೂ ಹಗರಣಗಳಿದೆ. ಆದರೆ ದೇವೇಗೌಡರು 10 ತಿಂಗಳು ಪ್ರಧಾನಮಂತ್ರಿಯಾಗಿದ್ದಾಗ ಸ್ವಚ್ಛವಾದ ಭ್ರಷ್ಟಾಚಾರ ರಹಿತ ಹಗರಣಗಳ ರಹಿತ ಸರ್ಕಾರವನ್ನು ಈ ದೇಶಕ್ಕೆ ನೀಡಿದ್ದಾರೆ. ಅಂಥದ್ರಲ್ಲಿ ದೇವೇಗೌಡರು ನಾನು ಪ್ರಧಾನಿ ಆಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ಎಷ್ಟು ಸೀಟ್ ನಿಲ್ಸಿದ್ರಿ ನೀವು JDS ನವರು? ಅಲ್ಲ, JDS ನವರು ಎಷ್ಟು ಸೀಟ್ ನಿಲ್ಸಿದ್ರಿ ನೋಡ್ರಿ, ರಾಜ ಒಬ್ಬನೇ ರಾಜ ಇದ್ದ, ಬಹಳ ಜನ ಪ್ರಜೆಗಳಿಗೆ. ಹಾಗೆ ಯಾವ ಗಳಿಗೆಲ್ ಬೇಕು ಪಾರ್ಲಿಮೆಂಟರಿ ಡೆಮಾಕ್ರಸಿ. ಚಂದ್ರಶೇಖರ್ ಅವರು ತಾವು ನ್ಯಾಯಾಧೀಶರಾಗಿದ್ದವರು. ಇದು ಕೇಳಿ ಸರ್, ಇದು ನ್ಯಾಯಾಧೀಶರ ಕೆಲಸ ಅಲ್ಲ, ಇದು ಪಾರ್ಲಿಮೆಂಟ್. ಇದು ಪಾರ್ಲಿಮೆಂಟ್. ಇದು ಜಸ್ಟ್ ಎ ಮಿನಿಟ್. ಯಾವಾಗ ಬೇಕಾದರೂ ಸಂಘಟನೆ ಆಗಬಹುದು. ಬೆಳಿಗ್ಗೆ ಸೇರ್ಕೊಂಡು ರಾತ್ರಿ ಹೊತ್ತು ಸಂಘಟನೆ ಆಗ್ಬೋದು. ಅದಕ್ಕೆ ಇಂಥ ಟೈಮೇ ಅಂತಲೇ ಏನು ಬೇಕಾಗಿಲ್ಲ. ಈಗ ತೃತೀಯ ರಂಗ ಆಗದೇ ಇದ್ರೂ ಚುನಾವಣೆ ಆಗಿ ರಿಸಲ್ಟ್ ಎಲ್ಲ ಬಂದ ಮೇಲೆ ಆದರೂ ಸಂಘಟನೆ ಆಗ್ಬೋದು. ದೇವೇಗೌಡರು ಯಾವಾಗ ಪ್ರಧಾನಮಂತ್ರಿ ಆಗಿದ್ದು? ಕರೆದ್ರು ಎಲ್ಲರೂ. ಅಲ್ಲ, ಅದೇ ಬೆಂಗಳೂರಿನಾಗಿದ್ರು ದೇವೇಗೌಡರು. ಹಾಗೆ ಮುಂದೆನೂ ಅವ್ರನ್ನ ಕರಿಬಹುದು. ನಿಮ್ಮ ವಿಶ್ವಾಸ ನಾನು ಒಪ್ಕೊಳ್ತೀನಿ. ಬೆನ್ನಿ ಚೂರಿ ಹಾಕಿದ್ರು, ನನಗೆ ಇಲ್ಲಿ ಚೂರಿ ಹಾಕಿದ್ರು, ಅನಂತ್ ಕುಮಾರ್ ಚೂರಿ ಹಾಕಿದ್ರು, ಅಡ್ವಾಣಿ ನನ್ನ ತೆಗೆದಾಗ ಅದನ್ನ ಮರ್ತು ಬಿಟ್ಟರು. ಹೇಳ್ತಾ ಇರೋದು ನರ ಅನ್ನೋ ತಪ್ಪು ತಡ್ರಿ ಹೇಳ್ತಾ ಇದ್ದಾರೆ.